ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಕುಕ್ ವಿತ್ ನಿಸಾ UK ಫುಡ್ಗೆ ಸ್ವಾಗತ. ನಾನಿವತ್ತು ಮೊಳಕೆ ಬರಿಸಿರೋ ಮೊಳಕೆ ಸಾರಿನ ಮಸಾಲೆ ಸಾರನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಅವರೆಕಾಳು, ಹುರುಳಿಕಾಳು, ಅಲಸಂದೆ ಕಾಳು, ಹೆಸರು ಕಾಳು, ಆಮೇಲೆ ಇಷ್ಟು ಕಾಳುಗಳು ಹಾಕಿ ನೆನೆಸ್ಬಿಟ್ಟು ಮೊಳಕೆ ಬರಿಸಿರೋದು. ಇದು ಮಸಾಲೆ ಸಾಂಬಾರು. ಇದಕ್ಕೆ ಸ್ವಲ್ಪ ಶುಂಠಿ, ಒಂದು ಈರುಳ್ಳಿ, ಒಂದು ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಆಮೇಲೆ 2 ಪೀಸ್ ಚಕ್ಕೆ, 4 ಲವಂಗ, ಬೆಳ್ಳುಳ್ಳಿ, ಇಲ್ಲಿ ಕಾಯಿನ ತುರಿದ್ಬಿಟ್ಟು ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಇದು ನನ್ನ ಫ್ರೆಂಡ್ ಮನೆಯಲ್ಲಿ ಮಾಡಿರೋ ಅಂಥ ಸಾಂಬಾರು. ಅವ್ರ ಟೇಸ್ಟು ಅವರು ಇದೇ ಥರ ಮಾಡ್ತಾರೆ. ಇದಕ್ಕೆ ಟೊಮೊಟೊನ ಕಟ್ ಮಾಡಿ ಹಾಕಿದ್ದಾರೆ. ಈರುಳ್ಳಿ ಇದೆಲ್ಲ ಮಸಾಲೆಗೆ ರುಬ್ಕೋತಾ ಇರೋದು. ಇದಕ್ಕೆ ಬೆಳ್ಳುಳ್ಳಿ, ಚಕ್ಕೆ ಮತ್ತು ಲವಂಗ ಇಷ್ಟನ್ನು ಹಾಕಿ ನುಣ್ಣಗೆ ರುಬ್ಕೊಂಡ್ಬಿಡೋದು. ಇದನ್ನು ಇದು ತುಂಬಾ ರುಚಿ ಇದೆ. ನಾನು ಅವ್ರ ಮನೆಯಲ್ಲೇ ತಿಂದಿರೋದು. ಅವ್ರ ಮುದ್ದೆ ಮತ್ತು ಸಾರನ್ನು ಮಾಡಿ ನನಗೆ ತೋರಿಸಿದ್ರು. ಆ್ಯಕ್ಚುಲಿ ನಮಗೆ ಉತ್ತರ ಕರ್ನಾಟಕದವ್ರಿಗೆ ಮುದ್ದೆ ಅಷ್ಟು ಅವ್ರ ಥರ ಮಾಡೋಕ್ಕೆ ಬರಲ್ಲ. ಮಾಡ್ತೀವಿ ನಾರ್ಮಲಾಗಿ ಮನೆಯಲ್ಲಿ, ಬಟ್ ಅವ್ರು ಮಾಡಿರೋ ಥರನ ಮಾಡೋಕ್ಕೆ ನನಗೆ ಬರಲ್ಲ. ಇದಕ್ಕೆ ಸ್ವಲ್ಪ ಹುರಿಗಡಲೆ ಕೂಡ ಹಾಕಿದ್ದಾರೆ. 1 ಟೀ ಸ್ಪೂನಷ್ಟು ಹುರಿಗಡಲೆ ಮಸಾಲೆ ರುಬ್ಕೊಳ್ಳೋಕ್ಕೆ. ಟೊಮೆಟೊ, ಈರುಳ್ಳಿ, ಹುರಿಗಡಲೆ, ಚಕ್ಕೆ, ಲವಂಗ, ಸ್ವಲ್ಪನೇ ಗಸಗಸೆ, ಆಮೇಲೆ ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಕಾಯಿ ಹಾಕಿ ರುಬ್ಕೊಂಡಿದ್ದಾರೆ. ನೋಡಿ, ಈ ಥರ ರುಬ್ಬಿಟ್ಟಿದ್ದಾರೆ. ಅದಕ್ಕೆ ಮನೆಯಲ್ಲೇ ಮಾಡಿರೋ ಅಂಥ ಮಸಾಲೆ ಸಾಂಬಾರು ಪುಡಿನ ಹಾಕೋತಾ ಇದ್ದಾರೆ. ಮನೆಯಲ್ಲೇ ಹೋಮ್ ಮೇಡ್ ಸಾಂಬಾರು ಪುಡಿ ಅವರು ಯೂಸ್ ಮಾಡ್ತಾರೆ, ಅದನ್ನೇ ಹಾಕಿದ್ದಾರೆ. ಇದು ಯಾವ ಊರ ಸ್ಟೈಲ್ ಅಂತ ನಾನು ಹೇಳ್ತೀನಿ ನಿಮಗೆ. ವನಗನಹಳ್ಳಿ ಸ್ಟೈಲ್ ಇದು. ಅವರು ನನ್ನ ನೇಬರು, ಫ್ರೆಂಡು ಕೂಡ. ಇದಕ್ಕೆ 2 ಟೀ ಸ್ಪೂನ್ ಹಚ್ಕರದ ಪುಡಿನೂ ಕೂಡ ಹಾಕಿದ್ದಾರೆ, ಮತ್ತು ಗ್ರೈಂಡ್ ಮಾಡ್ಕೊಂಡಿದ್ದಾರೆ. ಅವ್ರ ಸಾಂಬಾರಲ್ಲಿ ಆಲೂಗೆಡ್ಡೆ ಮತ್ತು ಮೈಸೂರು ಬದನೆಕಾಯಿನ ಕಟ್ ಮಾಡಿ ಹಾಕೋತಾರೆ. ಇದು ಒಗ್ಗರಣೆಗೆ ಹಾಕೋಕ್ಕೆ ಈರುಳ್ಳಿ, ಕರಿಬೇವಿನ ಸೊಪ್ಪು, ಆಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿ. ಇವಾಗ ಒಂದು ಕುಕ್ಕರ್ ಇಡೋಣ. ಅದಕ್ಕೆ ಸ್ವಲ್ಪನೇ ಎಣ್ಣೆ, 1 ಟೇಬಲ್ ಸ್ಪೂನ್ ಆಯಿಲ್ ಹಾಕಿದ್ದಾರೆ ಅಷ್ಟೇ. ಈ ಥರ ಸಾಂಬಾರುಗಳಿಗೆಲ್ಲ ತುಂಬ ಹೆಲ್ದಿಯಾಗಿರುತ್ತೆ. ಅವ್ರ ಸಾಂಬಾರುಗಳೆಲ್ಲ ಜಾಸ್ತಿ ಎಣ್ಣೆ ಯೂಸ್ ಮಾಡಲ್ಲ. ಉಪ್ಪು ಸಾರಾಗಲಿ, ಮೊಸಪ್ಪು ಸಾರಾಗಲಿ, ಬಸ್ಸಾರಾಗಲಿ, ಈ ಥರ ಮಸಾಲೆ ಸಾರಾಗಲಿ ಜಾಸ್ತಿ ಎಣ್ಣೆ ಯೂಸ್ ಮಾಡಲ್ಲ. ಬಟ್ ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ. ಸ್ವಲ್ಪನೇ ಜೀರಿಗೆ ಹಾಕ್ಕೊಂಡಿದ್ದಾರೆ. ಆಪ್ಷನಲ್ಲು, ನೀವು ಬೇಕಿದ್ದರೆ ಸಾಸಿವೆ ಕೂಡ ಹಾಕ್ಕೋಬೋದು. ಅವ್ರು ಜೀರಿಗೆ ಮಾತ್ರ ಹಾಕಿದ್ದಾರೆ. ಇವಾಗ ಕರಿಬೇವು ಸೊಪ್ಪು ಹಾಕೋತಾ ಇದ್ದಾರೆ, ಈರುಳ್ಳಿ, ಆಮೇಲೆ ಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿ. ಇದು ಲೈಟಾಗಿ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ನೀವು ಕೂಡ ನಿಮ್ಮೂರ ಸ್ಟೈಲಲ್ಲಿ ಯಾವ ಥರ ಸಾಂಬಾರು ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಇದನ್ನು ಫ್ರೈ ಮಾಡ್ಕೋಬೇಕು ನೀಟಾಗಿ. ಇವಾಗ ನೋಡಿ, ಎಲ್ಲ ಕಾಳುಗಳನ್ನ ತೊಳ್ಕೊಂಡು ಆ ಕುಕ್ಕರ್ಗೆ ಹಾಕ್ಕೊಂಡು ಅದನ್ನು ಕಾಳುಗಳನ್ನು ಕೂಡ ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು. ಅದು ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ, ಎಲ್ಲ ನೀರನ್ನ ಹೀರ್ಕೊಂಡ್ಬಿಟ್ಟಿದೆ. ಇವಾಗ ಡ್ರೈ ಆಗಿದೆ. ಇದು ಮುದ್ದೆ ಜೊತೆನೂ ತಿನ್ಬೋದು. ನೀವು ರೊಟ್ಟಿ, ಅಕ್ಕಿ ರೊಟ್ಟಿ, ಆಮೇಲೆ ದೋಸೆಗೂ ಕೂಡ ಯೂಸ್ ಮಾಡ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು. ನೀಟಾಗಿ
ಹಸಿ ಸ್ಮೆಲ್ಲು ಹೋಗಿದೆ ಕಾಳ್ದು. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತಿದ್ದೀವಿ. ಇಷ್ಟು ಫ್ರೈ ಆದಮೇಲೆ ಇವಾಗ ರುಬ್ಬಿ ಇಟ್ಟಿರ್ತೀವಲ್ವ ಮಸಾಲೆನ, ಅದನ್ನು ಹಾಕ್ಕೋಬೇಕು. ಅವರು ಕೈಯಿಂದನೇ ಯೂಸ್ ಮಾಡಿ ಹಾಕ್ತಾರೆ. ನಿಮ್ಗೆ ಬೇಡ ಅಂದರೆ ಒಂದು ಸೌಟ್ ತೊಗೊಳ್ಳಿ, ಅದರಿಂದ ಹಾಕ್ಕೊಳ್ಳಿ. ಇವಾಗ ಆ ಮಸಾಲೆನ ಇದಕ್ಕೆ ಹಾಕಿದ್ದಾರೆ. ಅದ್ರ ಜೊತೆಗೆ ಎಷ್ಟು ನೀರು ಬೇಕಾಗುತ್ತೋ ಅಷ್ಟನ್ನು ನೀರು ಹಾಕಿ 1 ವಿಸಿಲ್ಲು ಹಾಕಬೇಕಂತೆ ಕುಕ್ಕರ್. ಇವಾಗ ಇಲ್ಲಿ ಕಟ್ ಮಾಡಿ ಇಟ್ಟಿರೋಂಥ ಆಲೂಗಡ್ಡೆ ಮತ್ತು ಮೈಸೂರು ಬದನೆಕಾಯಿ ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡು 1 ವಿಸಿಲ್ ಕೊಡಬೇಕು. ಇದನ್ನು ಇವಾಗ ಕುಕ್ಕರ್ನ ಕ್ಲೋಸ್ ಮಾಡೋಣ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಸಾಂಬಾರು. ತಿನ್ನೋಕ್ಕೂ ಕೂಡ ಅಷ್ಟೇ ಟೇಸ್ಟಾಗಿರುತ್ತೆ. ಮೇಲ್ಗಡೆಯಿಂದ ರುಚಿಗೆ ತಕ್ಕಷ್ಟು ಕಲ್ಲು ಉಪ್ಪು ಯೂಸ್ ಮಾಡಿದ್ದೀವಿ. ನೀವು ಬೇಕಿದ್ರೆ ಪುಡಿ ಉಪ್ಪು ಕೂಡ ಯೂಸ್ ಮಾಡ್ಕೋಬೋದು. ಇವಾಗ ಎಲ್ಲನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀವಿ. ಇವಾಗ ಲಿಡ್ ಹಾಕಿ ಕ್ಲೋಸ್ ಮಾಡೋಣ. ಕುಕ್ಕರ್ ಕ್ಯಾಪ್ನ ಹಾಕಿ ಕ್ಲೋಸ್ ಮಾಡಿ 1 ವಿಸಿಲ್ ಬಂದರೆ ಸಾಂಬಾರು ರೆಡಿ. ಇಲ್ಲಿ ಸೈಡಲ್ಲಿ ಒಂದು ಪಾತ್ರೆಯಲ್ಲಿ ನೀರು ಬೇಯಿಸ್ಕೊತಾ ಇದ್ದೀವಿ. ಮುದ್ದೆ ಮಾಡಿ ತೋರಿಸ್ತಾ ಇದ್ದಾರೆ. ಅವ್ರ ಮನೇಲಿ ತುಂಬ ಸಾಫ್ಟಾಗಿ, ಆಮೇಲೆ ರೈಸನ್ನ ಹಾಕಿ ಮುದ್ದೆ ಮಾಡ್ತಾರೆ. ಟೇಸ್ಟಾಗಿರುತ್ತೆ, ತುಂಬ ಸಾಫ್ಟು ಕೂಡ ಇರುತ್ತೆ. ಇಲ್ಲಿ ಕುಕ್ಕರು ಆಫ್ ಮಾಡಿದ್ದೀವಿ. ನೋಡಿ ಸ್ವಲ್ಪನೇ ಅನ್ನ ಹಾಕೋತಾ ಇದ್ದಾರೆ. ಇದು ಮಧ್ಯಾಹ್ನ ಮಾಡಿದ್ದು ಅನ್ನ ಅಥವಾ ಬೆಳಗ್ಗೆ ಮಾಡಿದ್ದು ಅನ್ನ ಇತ್ತಂದ್ರೂ ಕೂಡ ಹಾಕ್ಕೋಬೋದು. ಇಲ್ಲ ಆವಾಗ ಮಾಡಿಟ್ಟಿರೋ ಅನ್ನ ಬಿಸಿದಿದ್ದರೂ ಕೂಡ ಹಾಕ್ಕೋಬೋದು. 1 ತುತ್ತಷ್ಟು ಅನ್ನ, ಸ್ವಲ್ಪ ಹಿಟ್ಟು ಹಾಕಿ, ಅಂದರೆ 1 ಮುದ್ದೆಗಾಗೋಷ್ಟು ಹಿಟ್ಟನ್ನು ಹಾಕಿ ಬೇಗ ಬಿಡ್ತಾ ಇದ್ದಾರೆ. ಅದಾದಮೇಲೆ ಇದು ಮುದ್ದೆ ಕೋಲಿಂದ ಮುದ್ದೆನ ಕಟ್ಟೋದು, ಮಿಕ್ಸ್ ಮಾಡೋದನ್ನು ತೋರಿಸ್ತಾ ಇದ್ದಾರೆ. ನೋಡಿ ಈ ಥರ ಮಿಕ್ಸ್ ಮಾಡ್ತಾರೆ. ಕೆಲವೊಬ್ಬರು ಕಾಲಡಿ ಇಡೋ ಅಂಥದ್ದು ಒಂದು ಮುದ್ದೆ ತಿರುಗಿಸೋದಿರುತ್ತೆ, ಬಟ್ ಅದು ಅವರು ಊರಲ್ಲಿ ಇದೆಯಂತೆ. ಇಲ್ಲಿ ಅವರು ಇದೇ ಥರನೇ ಮಾಡ್ತಾರೆ. ಇದು ನೋಡಿ ಮುದ್ದೆ ಕಟ್ಟೋದಂತೆ. ನಾನು ನೋಡಿರಲಿಲ್ಲ, ಬಟ್ ತುಂಬ ಚೆನ್ನಾಗಿದೆ. ರೌಂಡ್ ಶೇಪಲ್ಲಿದೆ, ಬೌಲ್ ಟೈಪು. ಇದು ಅಲ್ಯೂಮಿನಿಯಮ್ದಿದೆ. ಇದರಲ್ಲೇ ಹಾಕಿ ಮುದ್ದೆನ ಕಟ್ಟೋದು. ಸ್ವಲ್ಪ ಕೈಗೆ ನೀರು ಹಾಕೋತಾರೆ. ಒಂದು ಪಾತ್ರೆ ಇಟ್ಕೋಬೇಕು. ಒಂದು ಪಾತ್ರೆಯಲ್ಲಿ ನೀರು ಇಟ್ಕೋಬೇಕು ಆ್ಯಕ್ಚುಲಿ. ಈ ಥರ ಕೈಗೆ ಸ್ವಲ್ಪ, ಅಂದರೆ ಸುಡುತ್ತಲ್ವ ಅದು. ಈ ಥರ ನೋಡಿ ಎಷ್ಟು ರೌಂಡಾಗಿ ಬಂದಿದೆ, ಎಷ್ಟು ಶೈನ್ ಆಗ್ತಾ ಇದೆ ಅಂದರೆ ಮುದ್ದೆ ಸಖತ್ತಾಗಿ ಬಂದಿದೆ. ಇನ್ನೊಂದು ಮುದ್ದೆ ಕೂಡ ಅದೇ ಥರ ಕಟ್ಕೋಬೇಕು. ಆ ಸಾಂಬಾರು ಎದರಲ್ಲಿ ತಿನ್ನೋದಂತ ಹೇಳಿದಾಗ ಅವರು ನನಗೆ ಮುದ್ದೆ ಮಾಡಿಕೊಟ್ರು. ಪಕ್ಕದಲ್ಲಿ ಈ ಥರ ನೇಬರ್ಸ್ ಇರಬೇಕು. ನೋಡಿ 2 ಮುದ್ದೆನ ರೆಡಿಯಾಗಿದೆ. ಇಲ್ಲಿ ಕುಕ್ಕರು ಕೂಲಾಗಿದೆ. ವಾವ್, ಸಖತ್ತಾಗಿ ಬಂದಿದೆ ನೋಡಿ ಸಾಂಬಾರು. ಕಲರ್ ಆಗಲಿ, ಅದ್ರ ಎಣ್ಣೆ ಬಿಟ್ಕೊಂಡಿರೋದಾಗಲಿ ಎಲ್ಲ ನೀಟಾಗಿ ಬೆಂದಿದೆ. ಇವಾಗ ಮೊಳಕೆ ಕಾಳಿನ ಮಸಾಲೆ ಸಾಂಬಾರು ರೆಡಿಯಾಗಿದೆ. ಒಂದು ಬೌಲ್ಗೆ ಹಾಕಿ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ. ಸಖತ್ತಾಗಿ ಬಂದಿದೆ. ನಿಮ್ಮ ಮನೇಲೂ ಕೂಡ ನೀವು ಒಂದು ಸರ್ತಿ ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಕಮೆಂಟ್ಸಲ್ಲಿ ಹೇಳಿ. ನೀವು ಯಾವ ಕಡೆಯಿಂದ ನೋಡ್ತಾ ಇದ್ದೀರಾ, ಯಾವ ಊರವರು
ಆಮೇಲೆ ನಿಮ್ಮ ಸೈಡು ಕೂಡ ಇದೇ ಥರ ಮಸಾಲೆ ಸಾಂಬಾರನ್ನ ಮಾಡ್ತಾರಂತ ಹೇಳಿ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ನನ್ನ ಚಾನಲ್ಗೆ ಇದೇ ಥರ ಸಪೋರ್ಟ್ ಮಾಡಿ. ನಿಮ್ಮ ಫ್ಯಾಮ್ಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ನೋಡಿ, ಸಾಂಬಾರು ಹಾಕ್ಕೋತಾ ಇದ್ದೀನಿ. ಇವಾಗ ಕೈಗೆ ಸ್ವಲ್ಪನೇ ಸಾಂಬಾರನ್ನ ಅಂಟಿಸ್ಕೊಂಡು ಒದ್ದೆ ಮಾಡ್ಕೊಂಡು ಈ ಥರ ಮುದ್ದೆನ ನುಂಗೋದು. ಸಖತ್ತಾಗಿ ಬಂದಿದೆ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.